ಹಲೋ ಹಾನಪ್ಪ ನಾನು ಬಂದಿಲ್ಲ 3 ಸಲ ಹೋಗಿಲ್ಲ ಈ ಜಾಬ್ ಕಟ್ ನಂಬರ್ 35 ಏನ್ ಸರ್ ಅವರು 3 ವರ್ಷ ಆಯ್ತು ತಿರ್ಗಾಡ್ತಾ ಇದಾರ ಅವರು ಜಾಬ್ ಕಾರ್ಡ್ ಮಾಡ್ಕೊಡುವಲ್ರಿ ಆಯ್ತು ಹಾಕ್ರಿ ಸರ್ ಬೋರ್ಡ್ ಹಾಕ್ರಿ ನೀವು ಯಾರು ಬರಂಗಿಲ್ಲ ಅಂತೇಳಿ ಬೋರ್ಡ್ ಹಾಕ್ರಿ ನೀವು ಕೆಲಸ ಮತ್ತೆ ಅಲ್ಲ ಸರ್ ಇವಾಗ ನೀವೇ ಹೇಳಿದ ಪ್ರಕಾರ ಬಂದ್ರೆ ಸದ ಕೆಲಸ ಮಾಡ್ಲಿದ್ರಂಗ ಹಾ ಯಾರು ಐತೆ ಏನ ವಿಡಿಯೋ ಮಾಡ್ಬಾರ್ದು ಅಂಬೋದು ಪದೇ ಪದೇ ವಿಡಿಯೋ ಮಾಡಿಲ್ಲ ಈಗ ಸುಮಾರು ತರ ಆಯ್ತು ನಾವು ವಿಚಾರಿಸ್ತಾ ಇದ್ವಿ ಈಗ 3 ವರ್ಷ ಎಷ್ಟು 3.5 ವರ್ಷ ಕೇಳ್ರಿ 3.5 ವರ್ಷ ಆಯ್ತೆ ಅದು ಬಿಡ್ರಿ ಆಯ್ತು ಅದು ಹೋಗಿ ಈಗ 1 ವಾರ ಹೇಳಿದ್ರಿ 1 ವಾರನೂ ಆಯ್ತು ಮತ್ತೆ ನಿನ್ನೆ ಸೋಮವಾರ ಬಂದು ಬುಧವಾರ ಅಂತ ಹೇಳಿದ್ರಿ ದಯವಿಟ್ಟು ಈಗ ಒಂದು ಹೆಣ್ಣಪ್ಪು ಮಾಡ್ರಿ ಅಂತ ಇನ್ನ ಒಂದು ತಾಸು ಬೀಳಾಕ ರೆಡಿ ಮಾಡಿಸ್ಕೊಡ್ತು ನಾನು ಅಷ್ಟೇ ಅದು ಬಿಟ್ಟು ಕೊಟ್ಟು ಪ್ರತಿಯೊಂದು ಸಂಸ್ಥೆ ಆಗ್ತದೆ ಕೆಲಸ ಬೇಕಾನೆ ಕೇಳ್ರಿ ಕೊಟ್ಬಿಟ್ಟು ಕೇಳ ಅಧಿಕಾರಿ ನಿಮಗೆ ಸಾರ್ವಜನಿಕ ಕೆಲಸ ಮಾಡಕ್ಕೆ ಬಂದಿರೋ ನಾವು ಹೌದು ಸರ್ ನಮ್ಗೆ ಅಷ್ಟೇ ಸಾಕು ತುಂಬಾ ಥ್ಯಾಂಕ್ಸ್ ನಾವು 1 ಗಂಟೆ ಒಳಗೆ ಕೆಲಸ ಮಾಡಿಸ್ಕೊಡ್ತೀವಿ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ಸಂಸ್ಥೆ ಕೆಲವು ನಿರ್ಭಯ ಇರ್ತಾರೆ ಕೆಲವು ಇರ್ತಾರೆ ಭಯ ಭೀತಿ ಎಂಬುದ ನಿರ್ಭಯ ಕೆಲಸ ಮಾಡಿಸ್ಬೇಕು ಅವ್ರು ನಾವು ನೀವು 1 ಗಂಟೆ ಕೊಡ್ರೆ ಅಂತ ಕೆಲಸ ಮಾಡಿಸ್ಕೊಡ್ತೀವಿ ನಾವ್ ಹೇಳ್ತಾ ಇರೋದು ಅದೇ ಒಂದ್ ಹೆಣ್ಣ ನೀವ್ ಏನ್ ಹೇಳಿ ನೀವ್ ಏನೇ ಮಾಡಿ ಏನೇ ಬಿಡಿ ಬಿಡು ನೀನು ಕೆಲಸ ಆಗಬೇಕಾರಿಗನ್ನ ವಿಡಿಯೋ ಮಾಡಿದ್ರೆ ಕೆಲಸ ಆಗಲ್ಲ ವಿಡಿಯೋ ಎಲ್ಲ ತಪ್ಪು ಮಾಡ್ತಾರೆ ನಾವು ಹಿಂಗಂತೇಳಿ ಇವಾಗ ನಿಮ್ ತಗೆ 2 ಸರಿ ರಿಕ್ವೆಸ್ಟ್ ಮಾಡಿರೋದು ನಾವು ನೀವ್ ಹೇಳಿದಿಟ್ಟು ಮತ್ತೆ ನಾವು ಅವಾಗ ವಿಡಿಯೋ ಮಾಡ್ತಿದ್ವಲ್ಲ ಅವಾಗ ಮಾಡಿಲ್ಲ ನಾವು ನಾನು ಹೇಳ್ತೀನಿ ಮೊನ್ನೆ ರಿಕ್ವೆಸ್ಟ್ ಮಾಡಿ ಕೇಳಿದೀನಿ ಮೊನ್ನೆ ಕೊಡ್ಬೇಕಾಗಿತ್ತು ಅವತ್ತು ಆಗಿಲ್ಲ ಅದು ಅಕೌಂಟ್ ಫೀಲ್ ಮಾಡಕ್ ಕಳಿಸಿಲ್ಲ ಒಂದ್ ಸ್ವಲ್ಪ ತಪ್ಪು ಮಾಡಿದ್ರೆ ಪದೇ ಪದೇ ಬರಲ್ಲ ಅದನ್ನ ನಾವು ಬ್ಯಾಲೆನ್ಸ್ ಮಾಡಕ್ಕೆ ಮೇಲೆ ಇರೋದು ಓಟು ಬಿಟ್ಕೊಡಕ್ ಬರಲ್ಲ ಓಟ್ ಪಬ್ಲಿಕ್ ಕಂಟ್ರೋಲ್ ಮಾಡಕ್ ಬರಲ್ಲ ಅದನ್ನ ಕೆಲಸ ಆಗ್ಬೇಕಾದ್ರೆ ಇವತ್ತು ನಾನು 1 ಗಂಟೆ ಒಳಗೆ ಮಾಡಿ ಕಳಿಸಿದ್ರು ನಾನು ಕೇಳವ ಕೆಲಸ ಯಾರೇ ಪಬ್ಲಿಕ್ ಬರ್ಲಿ ನಮ್ ರಿಕ್ವೆಸ್ಟ್ ಇಷ್ಟೇ ಯಾರೇ ಪಬ್ಲಿಕ್ ಬರ್ಲಿ ನಾವು ಮೊದ್ಲಿಂದ ಹೇಳ್ತಿದ್ವಿ 1 ದಿನ ಆಗೋದನ್ನ 1 ವಾರ ಹೇಳಿ 1 ವಾರ ನಿಮ್ ಪ್ರಕಾರನೇ ಬಂದಿರೋದು ನಾವು ಹಿಂದಿನ ಅಲ್ಲ ಸರ್ ನೀವು ಬಂದ್ಮೇಲೆ ನೀವು ಹೇಳಿದ ಪ್ರಕಾರ ಬಂದಿರೋದು ನಾವು ಇವಾಗ 2 ಸರ್ ಬಂದಿವಿ ನಾವು 2 ಸರ್ ಬಂದ್ರೆ ನೀವ್ ಹೇಳಿದ ಪ್ರಕಾರ ಆಯ್ತು ಸರ್ ಅಂತ ನಾವ್ 2 ಸರ್ ಬಂದಾಗ ಏನೇನು ವಿಡಿಯೋ ಮಾಡಿದ್ವಿ ಇಲ್ಲಿ ಕೆಲಸ ಸರಿ ಅದು ಆಧಾರ್ ಕಾರ್ಡ್ ಡೆತ್ ಆಗಿರೋದು 2 ಹೆಸರು ಮೇಲೆ ಐತೆ ಕೋರ್ಡಿನೇಷನ್ ಆಗಿದ್ದಂಗೆ ಇರ್ತಾವ ಇಲ್ಲಿ ಕೆಲಸ ಪಟ್ಟಿ ಮಾಡಿಸ್ಕೊಡ್ತೀವಿ ಕೆಲವು ಮೇಲಾಧಿಕಾರಿಗಳು ವಿನಯಿತಿ ಇರಬೇಕು ನಾವು ಎಷ್ಟೇ ಒತ್ತಡಿ ಮಾಡಿದ್ರು ಜನರು 3 ದಿನ ಒಳ್ಳೇದಾಗ್ತದೆ ನಾವು ತೆಗಿಬೇಕು ಸರ್ ಹೇಳ್ರಿ ಸರ್ ಮೇಲಾಧಿಕಾರಿ ನಿಮ್ ಯಾರನ್ನಿದ್ರೆ ನಾವು ಅವ್ರ ತಗ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಪಂಚಾಯತ್ ಯಾವ ಅಧಿಕಾರಿ ಮೇಂಟೈನ್ ಮಾಡಬೇಕು ಎಲ್ಲರೂ ಕಳಿಸ್ಕೊಡ್ತೀವಿ ಎಷ್ಟು ಜನ ಕಳಿಸ್ಕೊಡೋನು ನಮ್ಗೆ ಎಲ್ಲಾನು ಕಳಿಸ್ಬೇಡ್ರಿ ಸರ್ ಒಬ್ರು ಇಬ್ರಿಗೆ ಅಷ್ಟೇ ಹೇಳಿದ್ರೆ ನಾವು ಫಾಲೋ ಮಾಡ್ತೀವಿ ನೋಡ್ರಿ ಬಟ್ ಈಗ ಕರೆಕ್ಟ್ ಆಯ್ತು ಸರ್ ನೀವ್ ಹೇಳಕ್ ಕೇಳಿ ನಾನು ಈಗ 3.5 ವರ್ಷಗಳಿಂದ ಅವ್ರ ಕೆಲ್ಸಕ್ಕೆ ಹೋಗಿ ಎಷ್ಟೋ ಜನ ಇವರಲ್ಲ ಇದು ಒಂದ್ ಕೇಸ್ ಅಷ್ಟೇ ನಾವ್ ಹೇಳ್ತಿರೋದು ಬೊಮ್ಮನಾಳಲ್ಲಿ ಸುಮಾರು ಜನ ಇದ್ದಾರೆ ಜಾಳಲ್ಲಿ ಇದ್ದಾರೆ ನಮ್ಮೂರಲ್ಲೂ ಇದ್ದಾರೆ ಸಿಂಗಳಲ್ಲೂ ಇದ್ದಾರೆ ಈಗ ನೀವು 4 ವರ್ಷ ಆಯ್ತು ಕೆಲ್ಸಕ್ಕೆ ಹೋಗಿ ಕೇಳಿರಿ ನಮ್ ಶ್ರೀನಿವಾಸ ಅಣ್ಣ 4 ವರ್ಷ ಆಯ್ತು ಕೆಲ್ಸಕ್ಕೆ ಹೋಗಿ ಒಂದ್ ಎಂಟು ಮಾಡ್ರಿ ಇನ್ನ ತಿಂಗಳು ಹೇಳ್ರಿ ನಾವ್ ಬೇಡ ಒಂದು ಮಾತು ಹೇಳ್ತಿದ್ದೆ ನೀವು ಯೋಚನೆ ಮಾಡಿ 2 ವರ್ಷದ ಕಾಲ್ ಡಿವೈಡ್ಸ್ ಹೇಳ್ತೀರಿ 2 ಸರಿ 2 ವರ್ಷ ಎಲೆಕ್ಷನ್ ಬಂತು ಒಂದು ಲೋಕಸಭಾ ಚುನಾವಣೆ ಒಂದು ವಿಧಾನಸಭಾ ಚುನಾವಣೆ ಅದು ನೀತಿ ಸಂಹಿತೆಯನ್ನು ಮಾಡಕ್ ಆಗಿಲ್ಲ ಈ ವರ್ಷ ಯಾರು ಅಂತ ಕರ್ಕೊಂಡ್ಬರಿ ಮಾಡಿಕೊಳ್ಳೋದು ಕೇಳಿ ಸರ್ ನೀತಿ ಸಂಹಿತೆ ಎಷ್ಟು ದಿನ ಇರುತ್ತೆ ಆಯ್ತು ಆದ್ಮೇಲೆ ನೆಕ್ಸ್ಟ್ ಅಂದ್ರೆ ಅಷ್ಟೊಳಗೆ ಅವ್ರ ಕೆಲ್ಸಕ್ಕೆ ಹೋಗಿ ಈಗ ಅಷ್ಟು ವರ್ಷ ಅವ್ರ ಕೆಲಸ ಇರ್ಲಾರ್ದ ಮನೆಗೆ ಇರ್ಬೇಕಂತ ನಾನು ಹೋಗ್ತೀನಿ ಅದ್ಲಂತಲ್ಲ ಅವ್ರು ತೊಂದರೆ ಕೊಡೋಲ್ಲ ನನಗೆ ನೋವು ಮಾಡಿಕೊಟ್ಟಿದ್ದೀನಿ ಈಗ ಡೆತ್ ಆಗಿರೋ ಕೇಸ್ ಅದು ಡೆತ್ ಆಗಿರೋದನ್ನೇ ಯಾರು ಡೆತ್ ಆಗಿದೆ ಅಂತ ಇಬ್ರು ಸೇಮ್ ಆಗೈತೆ ಸ್ಟೇಟ್ ಲೆವೆಲ್ ಅದು ಇದು ಮಾಡಿಕೊಡ್ಬೇಕು ಪಂಚಾಯತ್ ಲೆವೆಲ್ ಅಲ್ಲ ಅದನ್ನ ಸರ್ ಅದೇನೇ ಇರ್ಲಿ ನಾವು ಹೇಳ್ತಿದೀವಿ ಪದೇ ಪದೇ ಅದನ್ನೇ ಹೇಳ್ತಿದೀವಿ ನಾವು 1 ತಿಂಗಳು ಹೇಳಿ ನಾಳೆ ಅವ್ರು ಕ್ಲಿಯರ್ ಮಾಡ್ಕೊಡ್ರಿ ಜನಗಳಿಗೆ ತೊಂದರೆ ಮಾಡಿ ಈಗ ಜಾಬ್ ಕಾರ್ಡ್ ಮಾಡ್ಕೊಟ್ಬಿಟ್ರೆ ಮುಗಿದೋಯ್ತಲ್ಲ ಅವ್ರು 1 ಗಂಟೆ ಟೈಮ್ ಕೊಡ್ರಿ 1 ಗಂಟೆ ಟೈಮ್ ಕೊಡ್ರಿ ಕೆಲಸ ಮಾಡಿದ್ರೆ ಕೇಳ್ರಿ ಅಣ್ಣ ಎಷ್ಟು ವರ್ಷದಿಂದ ತಿರುತಿ ಅಣ್ಣ ನೀನು 3.5 ವರ್ಷ ಏನಂದ್ರ ಅಣ್ಣ ಇವಾಗ ಸಾರ್ ಎಷ್ಟು ದಿನ ಹೇಳಿದ್ರಣ್ಣ ನಿಮ್ಗೆ
ಬುಧವಾರ ಬಾ ಸೋಮವಾರ ಬಾ ಅಂತ ಅಂದ್ರು. ಹೌದಣ್ಣ. ಸೋಮವಾರ ಅಂದ್ರೆ ಬುಧವಾರ ಬಾ ಅಂದ್ರೆ ಹಾ ಬುಧವಾರ ಬಂದೆ. ಹಾ ಇವಾಗ ಬಂದ್ಮೇಲೆ ಏನಂದ್ರಣ್ಣ? ಇವಾಗ ಏನಿಲ್ಲ ಆಸಿಫನ್ ಕೇಳಿದ್ರು ಹಾ ಸರ್. 3 ವರ್ಷಲಿದ್ದ ಯಾರನ್ನ ಕೇಳಿದಣ್ಣ? ಆಸಿಫ್ನ ಕೇಳಿದ. ಹಾ ನೋಡಿ ಸರ್ 3 ವರ್ಷಲಿದ್ದ ಅದ್ರ ಸುತ್ತ ಆಗ್ಲಿಲ್ದ್ರೆ ಹೆಂಗ್ ಸರ್ ಅದು? ನಾನು ಒಂದೇ ಸಾರೇನ್ ಮಾಡ್ಕೊಂಡು ಏನೇನ್ರಿ ನೀವು ಆಗಿರೋ ತಪ್ಪು ಸಾಕಷ್ಟಿದೆ, ಅದನ್ನ ನಾವು ಸರಿಪಡಿಸ್ಕೊಂಬೋದು ತಾಳ್ಮೆನೂ ಮುಖ್ಯ, ಪ್ರೋತ್ಸಾಹ ಮುಖ್ಯ. ಸರ್ ನಾನು ಹಂಗಂತೇಳಿ ಎಷ್ಟು ವರ್ಷ ತಾಳ್ಮೆ? ನಾನು ಹಿಂದೂ ಬಿಟ್ಟು 10 ವರ್ಷ ಹೇಳಿ. ನಿಮ್ಮ ಕಣ್ಣಿಂದನೇ 12ನೇ ತಿಂಗಳಿಗೆ ಬಂದು ಓಸ್ ಒಮ್ಮೆಲೆ ಮಾಡಕ್ಕಾಗಲ್ಲ, ಸಮಯ ಬೇಕು. ಕೆಲವು ನಮ್ ಲಾಗಿನ್ ಆಗತ್ತಾವ, ಕೆಲವು ಮೇಲರಿಗಳು ಲಾಗಿನ್ ಆಗತ್ತಾವ, ಕೆಲವು ರಿಸ್ಕ್ ಅದು ಏನಾಗೈತೆ ಅಂತ ಒಂದೇ ರೇಷನ್ ಯಾವ್ದು ಆಧಾರ್ ಕಾರ್ಡು ಡೆತ್ ಆಗಿರೋ ಹೆಸರು ಇವ್ರ ಹೆಸರು ಸೇಮ್ ಆಗೈತೆ. ಅದು ನಮ್ ಲಾಗಿನ್ ಬರೋದಲ್ಲ. ಟಿಪಿ ಲಾಗಿನ್ ಜೆಡ್ ಪಿ ಲಾಗಿನ್ ಅಂತ ಚೇಂಜ್ ಆಫ್ ಆಗಿ 2 ಸೇಮ್ ಹಾಕಿದಾಗ ಮಾತ್ರ ಒಂದಕ್ಕೆ ಸರ್ಟಿಫೈಡ್ ಮಾಡ್ತಾರೆ, ಒಂದು ಡೆತ್ ಆಗಿರೋ ಸರ್ಟಿಫಿಕೇಟ್ ಕೊಟ್ಟರೆ ಡೇಟ್ ಮಾಡ್ತಾರೆ. ಅದು ಟಿಪಿ ಲಾಗಿನ್ ಜೆಡ್ ಪಿ ಲಾಗಿನ್ ಆಗೋದು. ಸರ್ ಆಗಿರ್ಲಿ ಸರ್, ಫಾಲೋ ಅಪ್ ಮಾಡಿ. ನಾವು ಹೇಳ್ತಿದ್ವಿ ಯಾವುದೇ ಕೇಸ್ ಆಯ್ತು, ನಾನು ಇಷ್ಟೇ ಕೇಳ್ತಿದ್ದೀನಿ. ಹೇಳ್ಬಿಡ ಅದು ಬಿಡ್ತೀನಿ. ಹೇಳ್ರಿ. ಸೋಮವಾರ ಬಂದಿನೇ ಡೆತ್ ಆಗಿರೋ ಸರ್ಟಿಫಿಕೇಟ್ ಕೊಟ್ಟು ಟಿಪಿ ಲಾಗಿನ್ ಡಿಲೀಟ್ ಮಾಡಿಸಿದ್ವಿ. ಡಿಲೀಟ್ ಮಾಡಿಸಿದ್ರೆ ಇವ್ರಿಗೆ ಏನಾಗತ್ತೆ, ಈ ಆಧಾರ್ ಕಾರ್ಡ್ ಅಕೌಂಟ್ ನಂಬರ್ ಇಸ್ಕೊಂಡು ಮೊನ್ನೆ ಶುಕ್ರವಾರ ಗುರುವಾರ ದಿನ ಅಕೌಂಟ್ ಫೀಸ್ ಮಾಡಿಸಿದ್ವಿ. ಶನಿವಾರ ಆಯ್ತವಾರ ದಿನ ಮೀಟಿಂಗ್ ಹೋಗಿದ್ವಿ, ಹೌದಾ? ಸೋಮವಾರ ಮಂಗಳವಾರ 2 ಮೀಟಿಂಗ್ ಹೋಗಿ, ಇವತ್ತು ಬುಧವಾರ ಬ್ಯಾಂಕ್ ಕಳಿಸಿದ್ವಿ. ಇವ್ರದ ಅಕ್ಕ ಹೋಗಕ್ಕ ಅಲ್ಲಿ ಕೊಡೋಕ ಸಾರಿ ಅಲ್ಲೇ ನಿಮ್ದು ಎಷ್ಟು ವರ್ಷ ಆಯ್ತಕ್ಕ? ನಮ್ದು 1 ವರ್ಷ ಮೇಲೆ ಆಯ್ತು. 1 ವರ್ಷ ಮೇಲೆ ಆಯ್ತು. 2 ವರ್ಷ ಇವಾಗ ಬಂದ್ವಿ, ಮತ್ತೆ ಫುಲ್ 2 ವರ್ಷ ಕೆಲ್ಸಕ್ಕೆ ಹೋಗಿದ್ರಾ? ಹೋದ ವರ್ಷ ಹೋಗಿನಿ. ಈ ವರ್ಷ ಇಲ್ಲ. ಇಲ್ಲ ಸರ್, ಮಾಡ್ತೀನಿ ಸರ್. ದಿನ ಕಂಪ್ಲೇಂಟ್ ಐತೆ ಸರ್. ಈಗ ಟ್ಯಾಂಕ್ ಅಲ್ಲಿ ಅದರಿಂದ ಕೆರೆಯಿಂದ ಬಂದು ಸ್ಟೋರೇಜ್ ಮಾಡಬೇಕು. ಅದರಲ್ಲಿ 3 ಡೇಸ್ ಇಂದ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇದೆ ಸರ್, ಪವರ್ ಪ್ರಾಬ್ಲಮ್ ಇದೆ ಸರ್. ಇದು ತರ ಕೇಳಿದ್ರ? ಸರಿ, ಇಲ್ಲ ಸರ್, ಕರೆಕ್ಟ್ ಮಾಡ್ತೀನಿ ಸರ್. ಇವತ್ತು ನಿಂತ್ಕೊಂಡು ಅದನ್ನ ವ್ಯವಸ್ಥೆ ಮಾಡ್ತೀನಿ ಸರ್. ನೀರು ಇದು ಮಾಡಿ ಅದು ಪವರ್ ಫುಡ್ ತಗೊಂಡು ಮಾಡ್ತೀನಿ ಸರ್. ಲೈನ್ ತಕೊಂಡು ಅದೇ ಕೂಲಿಗಾರ ಬುಕ್ಕದ ಸರ್ ತಾಂಬ ಅಂತ ತಂದು ಕೊಟ್ಟಿನಿ. ಮಾಡ್ಸಕ್ಕೆ ಹೆಸರು ಒಂದೇ ಆಗೈತಲ್ಲ, ಅನುಕೂಲ ಆಗಿಲ್ಲ ಅಂತ ಹೇಳಿದ್ರ. ನೀವು ಮೊನ್ನೆ ಗುರುವಾರ ದಿವಸ ಬರಂದ್ರೆ ಗುರುವಾರ ಇತ್ತು, ಮತ್ತೆ ನಿಮ್ದು ಏನಾಯ್ತಣ್ಣ? ನಮ್ದು ಇದೆ, ಬೇರೆಯವ್ರಿಗೆ ಲಿಂಕ್ ಐತೆ. 2 ವರ್ಷ ಆಯ್ತು. ಅಸಲ್ ಯಾವ ಆಗಿಲ್ಲ ಅಂತ ಮಾತಾಡಿದ್ದು ಸಮಯ ಬೇಕು. ಆಫ್ ಮಾಡಿ ಎಷ್ಟು ದಿನ ಆಯ್ತಣ್ಣ ಬರಾಕ? ಅದೇ ಯಾವಾಗ? ಸರ್ ನಮಸ್ತೆ ಸರ್, ನಾನು ರವಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ನಮ್ಮೂರ ಗ್ರಾಮ ಪಂಚಾಯತಿ